ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಭೇಟಿಯಾಗಿದ್ದಾರೆ. ಬಂದವರು ಎಲ್ಲರನ್ನೂ ನ್ಯಾಚುರಲಿ ಭೇಟಿ ಮಾಡಿದ್ದಾರೆ ಅಷ್ಟೇ, ಬೇರೆ ಅದರಲ್ಲೇನು ವಿಶೇಷ ಏನಿಲ್ಲ. ಯಾಕಂದ್ರೆ ಈ ವರದಿ ಬಿಡುಗಡೆ ಮಾಡಬೇಕು. ವರದಿ ಬಿಡುಗಡೆ ಏನಿದೆ, ಏನು ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಮಾಡಿದಾರೋ ನೋಡೋಣ. ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ ಎಷ್ಟು ವರ್ಷ ಆಯಿತು ಈ ಒಂದು ಕಮಿಟಿ ರಚನೆ ಮಾಡಿ ಯಾರೋ ಕಾಂತರಾಜು ವರದಿ ರಚನೆ ಮಾಡಿ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು? ಎಷ್ಟು ವರ್ಷ ಆಯಿತು? 10 ವರ್ಷ 11 ವರ್ಷ ಆಗಿದೆ. 10 ವರ್ಷ ಕಂಪ್ಲೀಟ್ ಆಯಿತು. 10 ವರ್ಷದೊಂದೇ ಇದ್ದಂಥ ಹಲವಾರು ಜಾತಿಗಳ ಸಮಾಜದ ಸಮಸ್ಯೆಗಳಿಗೆ ಸಿದ್ದರಾಮಯ್ಯನವ್ರ ಪಾಪ ಈಗ 10 ವರ್ಷದಲ್ಲಿ 7 ವರ್ಷ ಅವರೇ ಅವರಲ್ವಾ? 7 ವರ್ಷ ಅವರೇ ಮುಖ್ಯಮಂತ್ರಿ. ದೇಶದಲ್ಲಿ ಯಾರೋ ಅಂತ ಮುಖ್ಯಮಂತ್ರಿನೇ ಕಂಡಿಲ್ವಂತಲ್ಲ ನಾವು. ಅವರು 7 ವರ್ಷ ಅಹಿಂದ ವರ್ಗದ ಮುಖ್ಯಮಂತ್ರಿಯಾಗಿ ಆ ವರ್ಗಕ್ಕೆಲ್ಲ ನ್ಯಾಯ ದೊರಕಿರ್ಬೇಕಲ್ವಾ? 10 ವರ್ಷದಲ್ಲಿ ಹಲವಾರು ಬದಲಾವಣೆಗಳಿದೆ. ಇವತ್ತು ಕೇಂದ್ರ ಸರ್ಕಾರವು ಅಲ್ಲಿ ರಾಹುಲ್ ಗಾಂಧಿಯವರು ಅವ್ರ ಪಾಪ ಹೇಳ್ತವ್ರದಂತೂ ಜಾತಿ ಗಣತಿಗೆ ಪ್ರಾಶಸ್ತ್ಯ ಕೊಡ್ತೀವಿ ಅಂತ. ಈಗಾಗಲೇ ಕೇಂದ್ರ ಸರ್ಕಾರವೂ ಹೇಳಿದೆ, ಜಾತಿ ಗಣತಿಯನ್ನು ಜನಗಣತಿಯನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಿಮ್ಮ ಕೈನಲ್ಲಿ ಈಗ 10 ವರ್ಷ ಏನಾಗಿದೆ, ಹಲವಾರು ಬದಲಾವಣೆಗಳಿದ್ದಾವೆ. ಈ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಇಲ್ಲ ಕೇಂದ್ರ ಸರ್ಕಾರದ ಜಾತಿ ಗಣತಿ ಇಡೀ ದೇಶದಲ್ಲಿ ಪ್ರಾರಂಭ ಏನಾಗ್ತದೆ ಅಲ್ಲಿವರೆಗಾದರೂ ಕಾಯಬೇಕು. ಇಲ್ಲ ಹೊಸದಾಗಿ ನೀವು ಇನ್ನೊಂದು ಜಾತಿ ಗಣತಿ, ನಿಮಗೆ ದುಡ್ಡಿಗೇನು ಸಮಸ್ಯೆ ಇಲ್ಲ. ಜನಗಳ ಮೇಲೆ ಬರೀ ಎಳೆದು ವಸೂಲಿ ಚೆನ್ನಾಗಿ ಮಾಡ್ತಾಯಿದ್ದೀರಿ, ದುಡ್ಡಿಗೇನು ನಿಮಗೇನು ಸಮಸ್ಯೆ ಇಲ್ವಲ್ಲ? ಇನ್ನೊಂದು ಮಾಡಿಬಿಡಿ, ಇನ್ಯಾರಾದ್ರೂ ಒಂದು ವರದಿ ನಾಯಕತ್ವನ. ಇದಲ್ಲ ಭಾಳ ಜನ ಗಂಜಿ ಕೇಂದ್ರದವರು ಕಾಯ್ತಾವ್ರಲ್ಲ, ಇನ್ನೊಂದು ಮಾಡಿದ್ರೆ ಆಯಿತು. ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಭೇಟಿಯಾಗಿದ್ದಾರೆ. ಬಂದವರು ಎಲ್ಲರನ್ನೂ ನ್ಯಾಚುರಲಿ ಭೇಟಿ ಮಾಡಿದ್ದಾರೆ ಅಷ್ಟೇ, ಬೇರೆ ಅದರಲ್ಲೇನು ವಿಶೇಷ ಏನಿಲ್ಲ. ಯಾಕಂದ್ರೆ ಈ ವರದಿ ಬಿಡುಗಡೆ ಮಾಡಬೇಕು. ವರದಿ ಬಿಡುಗಡೆ ಏನಿದೆ, ಏನು ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಮಾಡಿದಾರೋ ನೋಡೋಣ. ಇವತ್ತು ಏನಾದರೂ ಈ ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ ಎಷ್ಟು ವರ್ಷ ಆಯಿತು ಈ ಒಂದು ಕಮಿಟಿ ರಚನೆ ಮಾಡಿ ಯಾರೋ ಕಾಂತರಾಜು ವರದಿ ರಚನೆ ಮಾಡಿ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು? ಎಷ್ಟು ವರ್ಷ ಆಯಿತು? 10 ವರ್ಷ 11 ವರ್ಷ ಆಗಿದೆ. 10 ವರ್ಷ ಕಂಪ್ಲೀಟ್ ಆಯಿತು. 10 ವರ್ಷದೊಂದೇ ಇದ್ದಂಥ ಹಲವಾರು ಜಾತಿಗಳ ಸಮಾಜದ ಸಮಸ್ಯೆಗಳಿಗೆ ಸಿದ್ದರಾಮಯ್ಯನವ್ರ ಪಾಪ ಈಗ 10 ವರ್ಷದಲ್ಲಿ 7 ವರ್ಷ ಅವರೇ ಅವರಲ್ವಾ? 7 ವರ್ಷ ಅವರೇ ಮುಖ್ಯಮಂತ್ರಿ. ದೇಶದಲ್ಲಿ ಯಾರೋ ಅಂತ ಮುಖ್ಯಮಂತ್ರಿನೇ ಕಂಡಿಲ್ವಂತಲ್ಲ ನಾವು. ಅವರು 7 ವರ್ಷ ಅಹಿಂದ ವರ್ಗದ ಮುಖ್ಯಮಂತ್ರಿಯಾಗಿ ಆ ವರ್ಗಕ್ಕೆಲ್ಲ ನ್ಯಾಯ ದೊರಕಿರ್ಬೇಕಲ್ವಾ? 10 ವರ್ಷದಲ್ಲಿ ಹಲವಾರು ಬದಲಾವಣೆಗಳಿದೆ. ಇವತ್ತು ಕೇಂದ್ರ ಸರ್ಕಾರವು ಅಲ್ಲಿ ರಾಹುಲ್ ಗಾಂಧಿಯವರು ಅವ್ರ ಪಾಪ ಹೇಳ್ತವ್ರದಂತೂ ಜಾತಿ ಗಣತಿಗೆ ಪ್ರಾಶಸ್ತ್ಯ ಕೊಡ್ತೀವಿ ಅಂತ. ಈಗಾಗಲೇ ಕೇಂದ್ರ ಸರ್ಕಾರವೂ ಹೇಳಿದೆ, ಜಾತಿ ಗಣತಿಯನ್ನು ಜನಗಣತಿಯನ್ನು ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಿಮ್ಮ ಕೈನಲ್ಲಿ ಈಗ 10 ವರ್ಷ ಏನಾಗಿದೆ, ಹಲವಾರು ಬದಲಾವಣೆಗಳಿದ್ದಾವೆ. ಈ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಇಲ್ಲ ಕೇಂದ್ರ ಸರ್ಕಾರದ ಜಾತಿ ಗಣತಿ ಇಡೀ ದೇಶದಲ್ಲಿ ಪ್ರಾರಂಭ ಏನಾಗ್ತದೆ ಅಲ್ಲಿವರೆಗಾದರೂ ಕಾಯಬೇಕು. ಇಲ್ಲ ಹೊಸದಾಗಿ ನೀವು ಇನ್ನೊಂದು ಜಾತಿ ಗಣತಿ, ನಿಮಗೆ ದುಡ್ಡಿಗೇನು ಸಮಸ್ಯೆ ಇಲ್ಲ. ಜನಗಳ ಮೇಲೆ ಬರೀ ಎಳೆದು ವಸೂಲಿ ಚೆನ್ನಾಗಿ ಮಾಡ್ತಾಯಿದ್ದೀರಿ, ದುಡ್ಡಿಗೇನು ನಿಮಗೇನು ಸಮಸ್ಯೆ ಇಲ್ವಲ್ಲ? ಇನ್ನೊಂದು ಮಾಡಿಬಿಡಿ, ಇನ್ಯಾರಾದ್ರೂ ಒಂದು ವರದಿ ನಾಯಕತ್ವನ. ಇದಲ್ಲ ಭಾಳ ಜನ ಗಂಜಿ ಕೇಂದ್ರದವರು ಕಾಯ್ತಾವ್ರಲ್ಲ, ಇನ್ನೊಂದು ಮಾಡಿದ್ರೆ ಆಯಿತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.